ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠ ಗುರುಗಳಿಗೆ ಜ್ಞಾನ ಬೋಧನೆಯನ್ನು ಮಾಡ್ತಾಯಿದ್ದು, ಈಗ ಶಿವನು ಹೇಳ್ತಾನೆ, ಈ ಜೀವಾತ್ಮನಾದದ್ದು ಹೇಗೆ, ಪರಮಾತ್ಮನಿದ್ದದ್ದು ಹೇಗೆ ಅನ್ನೋ ಪ್ರಶ್ನೆಯನ್ನು, ಒಂದೇ ಇದ್ದದ್ದು ಎರಡಾದ ಬಗೆ ಹೇಗೆ, ಜ್ಞಾನೋಪದೇಶವಾದ ನಂತರ ಎರಡಾದದ್ದು ಒಂದಾಗುವ ಬಗೆ ಹೇಗೆ ಅಂತ ವಸಿಷ್ಠರು ಕೇಳ್ತಾ ಇರ್ತಾರೆ. ಅದಕ್ಕೆ ಶಿವನು ಇಲ್ಲಿ ಬೀಜದಿಂದ ವೃಕ್ಷವಾಗಿ ಮತ್ತೆ ಬೀಜದ ರೂಪವನ್ನೇ ಪಡೆಯುವಂತೆ, ಆ ನಡುವೆ ಬೀಜದಿಂದ ಬೀಜದವರೆಗೆ ಆಗುವಂತಹ ವಿಕಾರದ ಸ್ಥಿತಿ ಜಗತ್ತಾಗಿ ಮಾರ್ಪಟ್ಟು ಅದು ಭ್ರಾಂತಿಯಿಂದ ಅನೇಕವಾಗಿ ತೋರಿ ಮತ್ತೆ ಒಂದಾಗುವಂತೆ, ಇಲ್ಲಿ ಅನೇಕವಾದದ್ದು ಇಲ್ಲ, ಏನೂ ಇಲ್ಲ, ತಾನೇ ತಾನಾಗಿದ್ದಂಥ ಬ್ರಹ್ಮವು, ಅದು ತಾನೇ ಆಗಿದ್ದಂಥ ಬ್ರಹ್ಮವು ಈಗ ಜಗತ್ತಾಗಿ ತೋರ್ತಾ ಇದೆ ಅಂತ ಇಲ್ಲಿ ಶಿವನು ವಸಿಷ್ಠರಿಗೆ ಹೇಳ್ತಾ ಇದ್ದ. ಈಗ ಚಿತ್ತು ಸ್ವಭಾವದಿಂದ ಅಕಳಂಕವಾದುದು, ಸ್ವಭಾವತಃ ಆ ಚಿದ್ವಸ್ತು ಅಕಳಂಕವಾದುದು, ಯಾವುದೇ ಕಳಂಕವಿಲ್ಲದಂಥದ್ದು. ಆದರೆ ತಾನು ಸಕಳಂಕವಾದಂತೆ, ಕಳಂಕದಿಂದ ಕೂಡಿದಂತೆ ಭಾವಿಸಿಕೊಂಡು, ಅರ್ಥ ಆಗ್ತದೆ ಅಲ್ವಾ? ತಾನು ಕಳಂಕದಿಂದ ಕೂಡಿದಂತೆ ಭಾವಿಸಿಕೊಂಡು, ಯಾವುದರ ದೆಸೆಯಿಂದ ಮಾಯೆಯ ಒಡಗೂಡಿ ಜೀವತ್ವ ಭಾವವನ್ನು ತಾಳಿದಂಥ ಚಿತ್ತು ಸಂಸಾರ ಪ್ರವಾಹದಲ್ಲಿ ಬಿದ್ದು ಪುರ್ಯಷ್ಟಕದಲ್ಲಿ ಸಿಕ್ಕಿಕೊಂಡು ಪರಪ್ರಚೋದಿತನಂತೆ, ಬೇರೆಯವರಿಂದ ಪ್ರಚೋದಿತನಾದವನಂತೆ ಇಲ್ಲಿ ಸಂಸಾರದಲ್ಲಿ ಕಷ್ಟವನ್ನು ಪಡ್ತಾನೆ. ನಿಷ್ಕಳಂಕ ಚೇತನೇನ ಇತ್ಯರ್ಥ. ತಾನು ಚಿಚ್ಚರೇರಿಯಾಗಿದ್ದರು ಈ ಪುರ್ಯಷ್ಟಕದಲ್ಲಿ ಸಿಕ್ಕಿಕೊಂಡು ಚಿತ್ತತ್ವದ ಬೆಳಕಿನಿಂದಲೇ ಬಾಳುವ ಜೀವನಾಗಿ ಚಿನ್ಮಯನಾಗಿ ಜೀವಿಸುವನು. ಪುರ್ಯಷ್ಟಕದಲ್ಲಿ ಸಿಕ್ಕಿಕೊಂಡಂಥ ಈ ಜೀವಾತ್ಮನು ಚಿನ್ಮಯನಾಗಿ ಜೀವಿಸ್ತಾನೆ, ಆದರೆ ತನ್ನ ಬೆಳಕಿನ ಸಹಾಯದಿಂದಲೇ, ತನ್ನ ಜ್ಞಾನದಿಂದಲೇ ತಾನೇ ಜೀವಿಸ್ತಾನೆ. ಇದೊಂಥರ ಸೋಜಿಗ. ಈ ಸೋಜಿಗವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕಷ್ಟ ಇದೆ. ಒಟ್ಟಾರೆಯಾಗಿ ಆಧ್ಯಾತ್ಮವನ್ನು, ಈ ಅದ್ವೈತ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಅಥವಾ ಇರ್ತಕ್ಕಂಥ ಯಾವ ಜ್ಞಾನವಿದೆಯಲ್ಲ ಲೋಕದಲ್ಲಿ, ಸಮೂಲಾಗ್ರವಾಗಿ ತಾನೇ ತಾನಾದಂಥ ಈ ಜ್ಞಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿಯೂ ಕೂಡ ಅಂತಃಕರಣದ ಶುದ್ಧತೆ ಬಹಳ ಇರಬೇಕು. ಇಲ್ಲದಿದ್ದರೆ ಇದು ಅರ್ಥ ಆಗೋದಿಲ್ಲ. ಹೀಗೆ ಆತಿವಾಹಿಕ ದೇಹನಾದ ಈ ಜೀವನು ಜೀವತ್ವವನ್ನು ಪಡೆದ ಕಾರಣದಿಂದಲೇ ತಾನು ಪ್ರತ್ಯೇಕನು, ಭಿನ್ನನು ಎಂಬ ಭ್ರಾಂತಿಗೆ ಒಳಗಾಗಿ ಭೂತ ಪಂಚಕಗಳಿಂದ ಆದ ಸ್ಥೂಲ ದೇಹವನ್ನು ಪಡೆದು ಇದೇ ನಾನು, ಈ ದೇಹವೇ ನಾನು ಎಂದುಕೊಳ್ಳುವನು. ಬೆಳಕಿನಿಂದ ಹೊರಟಂಥ, ದೊಡ್ಡ ಬೆಂಕಿಯಿಂದ ಹೊರಟಂಥ ಒಂದು ಕಿಡಿ ಅಂತ ಏನು ಹೇಳ್ತಾರಲ್ಲ, ದೊಡ್ಡ ಬೆಳಕಿನಿಂದ ಹೊರಟಂಥ ಕಿಡಿ ಏನಲ್ಲ. ಆ ಬೀಜದಿಂದ ಹೊರಟಂಥ ಆ ಅಂಕುರವಾದಂಥ ಗಿಡ, ಅದರ ಬೀಜದ ಸಾರ ಎಲೆಯಾಗಿ ಎಲೆ ನಾನು ಅಂದ್ಕೊಳ್ಳುತ್ತೆ, ಕೊಂಬೆ ರೆಂಬೆಗಳೆಲ್ಲ ನಾನು ಅಂದ್ಕೊಳ್ತದೆ, ಹೂವು ನಾನು ಅಂದ್ಕೊಳುತ್ತೆ, ಹಣ್ಣು ನಾನು ಅಂದ್ಕೊಳ್ತದೆ. ಹೀಗೆ ಒಂದೊಂದಾಗಿ ವಿಸ್ತಾರಗೊಂಡು ನಾನು ಅಂದ್ಕೊಂಡಂತೆ ಇಲ್ಲಿ ಜೀವಾತ್ಮವು, ಪರಮಾತ್ಮನಿಂದ ಬೇರ್ಪಟ್ಟ ಜೀವಾತ್ಮವು, ಬೇರ್ಪಟ್ಟ ಅಂದರೆ ಅಂತಃಕರಣದ ಮೂಲದಲ್ಲಿ ಪ್ರತಿಫಲಿತವಾದಂಥ ಈ ಜೀವಾತ್ಮವು ನಾನು ದೇಹಿ ಅಂದ್ಕೊಂಡಿದ್ದರಿಂದ ಈ ಜಗದ್ಭಾವನೆ ಅದಕ್ಕೆ ಸೃಷ್ಟಿಯಾಯಿತು, ಜಗತ್ ನಿರ್ಮಾಣವಾಯಿತು. ಅವನಲ್ಲಿ ತಾನೇ ಪರಬ್ರಹ್ಮನೆಂಬ ಬೋಧೆ ಆದಾಗ ಅವು ಯಾವೂ ಇಲ್ಲವಾಗುತ್ತೆ. ಉತ್ತರ ತುಂಬ ಸಿಂಪಲ್ ಆಗಿದೆ, ಆದರೆ ನಮಗೆ ಊಹಿಸ್ಕೊಳ್ಳೋದಕ್ಕೂ ಕಷ್ಟಕರವಾದದ್ದು ಆಧ್ಯಾತ್ಮ. ಊಹೆಗೆ ಸಿಕ್ಕುವಂಥದ್ದಲ್ಲ. ಇದೇನಿದ್ರೂ ಅನುಭವಪೂರ್ವಕವಾಗಿ ತಿಳ್ಕೊಳ್ತಕ್ಕಂಥದ್ದು. ಅದರಿಂದ ಇಲ್ಲಿ ಸಾಧನೆ ಭಾಳ ಮುಖ್ಯ. ಸಾಧನೆಯಿಂದ ಮಾತ್ರ ಇವು ಪರಿಹಾರ ಆಗಬೇಕು. ಹೀಗೆ ಅತಿವಾಹಿಕ ದೇಹಿಯಾಗಿದ್ದವನು ಸ್ಥೂಲ ದೇಹವನ್ನು ಪಡೆದು ಅನ್ನ ಸ್ವರೂಪನಾಗಿ, ಅನ್ನಾದರಾದ ಪ್ರಾಣಿಗಳಿಗೆ ಆಹಾರವಾಗಿ ಆ ಪ್ರಾಣಿಗಳ ವೀರ್ಯವಾಗುವನು. ಅನಂತರ ತಾನು ಪ್ರಾಣವನ್ನು ಪಡೆದನು ಎಂದು ಅನುಭವ ಪುರಸ್ಸರವಾಗಿ ತಿಳಿದುಕೊಳ್ಳುವನು. ನಾನು ಪ್ರಾಣವನ್ನು ಪಡ್ಕೊಂಡೆಯಪ್ಪ, ನಾನು ಬದುಕಿದೆಯಪ್ಪ ಅಂತ ಅಂದುಕೊಳ್ಳೋ ಲೆವೆಲ್ಗೆ ಮೂರ್ಖತನವನ್ನು, ಅಜ್ಞಾನವನ್ನು ತನಗೆ ತಾನೇ ಎಳೆದುಕೊಳ್ತಾನೆ. ಅನುಭವವೇ ಸ್ವರೂಪವಾಗುಳ್ಳ ಈ ಬ್ರಹ್ಮಶಕ್ತಿಯು ಹೀಗೆ ಜೀವಭಾವಪನ್ನವಾಗಿ ಅಹಂಕಾರಾದಿ ಕ್ರಮದಿಂದ ಪಂಚಭೂತಗಳ ಪಂಚೀಕರಣದಿಂದ ಆಗಿರುವ ಸ್ಥಾವರ ಜಂಗಮಾತ್ಮಕವಾದ ಸರ್ವದೇಹಗಳನ್ನು ಬಾಹ್ಯ ದೃಷ್ಟಿಯಿಂದ ನೋಡುತ್ತಾ ಆ ವಾಸನಾ ಬಲದಿಂದಲೇ ತಾನು ಪ್ರತ್ಯೇಕನೆನ್ನುಕೊಳ್ಳುವನು. ತಾನು ಪ್ರತ್ಯೇಕ ಅಂದ್ಕೊಳ್ತಾನೆ ಅಷ್ಟೇ, ಅದರಲ್ಲಿ ಪ್ರತ್ಯೇಕತೆ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದನ್ನು ಶಿವನು ಇಲ್ಲಿ
ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದರೆ ನಮಗೆ ಒಪ್ಪೋದಕ್ಕೆ ತಯಾರಿಲ್ಲ. ಯಾಕೆ ಪ್ರತ್ಯೇಕತೆ ಬಹಳವಾಗಿದೆ. ಜೀವರಾಶಿಯಿಂದ ಜೀವರಾಶಿಗೆ ಬಹಳ ಬಹಳ ಜೀವನದ ಕ್ರಮ ಬೇರೆ ಇದೆ, ದೇಹದ ಗುಣ ಬೇರೆ ಇದೆ, ವಾತಾವರಣಕ್ಕೆ ಅನುಕೂಲವಾದ ಅನೇಕ ಬದಲಾವಣೆಗಳಿದೆ. ಅದರಿಂದ ಇಲ್ಲಿ ಭಿನ್ನತೆ ಕಾಣ್ತಾ ಇದೆ ಹೊರತು ನಮಗೆ ಅಭಿನ್ನವಾಗಿ ಏನೂ ಕಾಣ್ತಾ ಇಲ್ಲ. ಆದರೆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಅಭಿನ್ನವೇ ಹೊರತು ಭಿನ್ನತೆ ಇಲ್ಲವೇ ಇಲ್ಲ, ಇರೋದೆಲ್ಲ ಪರಮಾತ್ಮನೇ ಅಂತ. ಈಗ ನಮ್ಗೆ ಆ ಥರ ಕಾಣಬೇಕು ಅಂದರೆ ನಮಗೆ ಸಾಧನೆ ಬಹಳ ಮುಖ್ಯ. ಕಾಕತಾಳೀಯ ಯೋಗದಿಂದಲೂ ಪೂರ್ವ ದೇಹ ತ್ಯಾಗವಾದಾಗ ಆ ದೇಹದಲ್ಲಿದ್ದ ದೇಹೋಹಂ ಅಂದರೆ ನಾನೇ ದೇಹ, ದೇಹ ಭಾವನೆ ಇರ್ತದಲ್ಲ, ಆ ಭಾವವು ಕ್ಷಯವಾಗುವುದರಿಂದಲೂ ಮತ್ತೊಂದು ದೇಹ ಉಂಟಾದಾಗ ವಾಸನಾಂತರ ಯೋಗವಾಗುವುದರಿಂದಲೂ ಹಿಂದಿನ ವಾಸನೆಯು ಕ್ಷಯವಾಗಿ ಯಾವ ದೇಹವು ಬರುವುದೋ ಅದೇ ತಾನೆಂಬ ಭಾವನೆಯು ಬರುವುದು. ಇಲ್ಲೇನಾಗುತ್ತೆ, ಈ ದೇಹವನ್ನು ಬಿಟ್ಟಂಥ ಜೀವಾತ್ಮನಿಗೆ ಮತ್ತೊಂದು ದೇಹ ಸಿಗ್ತದಲ್ಲ, ಅಲ್ಲಿ ಕಾಕತಾಳೀಯ ಯೋಗದಿಂದ ಮೊದಲಿದ್ದ ದೇಹದ ವಾಸನೆ ನೆನಪು ಹೊರಟೋಗುತ್ತೆ. ಹಾಗೇನಾಗುತ್ತೆ, ವಾಸನಾಂತರ ಯೋಗದಿಂದಲೂ ಹಿಂದಿನ ವಾಸನೆಯು ಕ್ಷಯವಾಗಿ, ಹಿಂದೆ ಇದ್ದ ದೇಹದ ವಾಸನೆ ಕ್ಷಯವಾಗುತ್ತೆ. ಈ ದೇಹದಲ್ಲಿ ಏನಿದೆಯೋ ಇದು ಮಾತ್ರ ಬೆಳ್ಕೊಂಡು ಬರುತ್ತೆ. ಹಂಗೇನಾದರೂ ಆಗಿರಲಿಲ್ಲ ಅಂದಿದ್ರೆ ಜೀವಾತ್ಮನ ಕತೆ ಅದೋ ಗತಿ. ಯಾಕೆ, ಎಷ್ಟು ದೇಹಗಳನ್ನ ಪಡೆದಿರ್ತಾನೆ, ಅಷ್ಟು ದೇಹಗಳ ಸ್ಮರಣೆ ಇತ್ತು ಅಂದರೆ ಎಲ್ಲವನ್ನ ನೆನಪಿಸ್ಕೊಂಡು ಹುಚ್ಚಾಗ್ಬಿಡೋನು. ಈ ಒಂದು ದೇಹದಲ್ಲಿ, ಈ ಒಂದು ವ್ಯವಹಾರದಲ್ಲೇ ಇಷ್ಟೊಂದು ತಳಮಳ, ಇಷ್ಟೊಂದು ತಾಕಲಾಟಗಳು. ಇನ್ನು ಎಲ್ಲ ಜನ್ಮದಲ್ಲಿ ಇದ್ದಂಥ ದೇಹದ ವಾಸನೆ ಏನಾದ್ರು ಇದ್ದುಬಿಟ್ಟಿತ್ತು ಅಂದರೆ, ನೆನಪಿತ್ತು ಅಂದಿದ್ರೆ ಕೇಳುವಂಗೆ ಇರಲಿಲ್ಲ. ಇದು ಬ್ರಹ್ಮದ ವ್ಯವಸ್ಥೆಯಲ್ಲಿ ಒಂದು ಸ್ಥಿತಿ ಹೇಗಿದೆ ನೋಡಿ, ಅಚ್ಚರಿಯಾಗಿ. ಆಗೇನಾಗುತ್ತೆ, ಅದೇ ತಾನೆಂಬ ಭಾವನೆ ಬರೋದು. ಈಗೇನು ಈ ದೇಹವನ್ನು ಏನು ಪಡ್ಕೊಂಡ್ನೋ, ಈ ದೇಹವೇ ನಾನು ಅನ್ನೋ ನೆನಪು ಮಾತ್ರ ಇರ್ತದೆ ಹೊರತು ಪೂರ್ವ ದೇಹಗಳ ಯಾವ ನೆನಪು ಇರೋದಿಲ್ಲ. ಇದು ಕಾಕತಾಳೀಯವಾಗಿ ಬರ್ತಕ್ಕಂಥದ್ದು. ಕಾಕತಾಳೀಯ ಅಂದ್ರೇನು, ಅಕಸ್ಮಾತ್ತಾಗಿ ಒಂದು ಕಾಗೆ ಬಂದು ಮರದ ಮೇಲೆ ಕೂತ್ಕೊಳ್ಳುತ್ತೆ. ಆ ಮರದ ಮೇಲೆ ಕಾಗೆ ಬಂದು ಕೂತ್ಕೊಳ್ಳೋದಕ್ಕೂ ಒಂದು ಹಣ್ಣು ಮರದಿಂದ ಕಳಚಿ ಕೆಳಗೆ ಬೀಳೋದಕ್ಕೂ ಒಂದೇ ಆಗುತ್ತೆ. ಆಗೇನಾಯಿತು, ಕಾಗೆ ಬಂದು ಕುಂತು ಹಣ್ಣನ್ನು ಬೀಳಿಸ್ತು ಅನ್ನೋ ಹೆಸರು ಅಷ್ಟೇ. ಆದರೆ ಹಣ್ಣು ಬೀಳೋ ಟೈಮಿಗೆ ಕಾಗೆ ಬಂದು ಕೂತಿರ್ತದೆ. ಎರಡು ಒಂದಾದ್ರಿಂದ ಕಾಗೆಯಿಂದ ಹಣ್ಣು ಬೀಳ್ತು ಅಂತ. ಆ ರೀತಿಯಲ್ಲಿ ಈ ಪೂರ್ವ ದೇಹ ತ್ಯಾಗ ಆದಾಗ ಏನಾಗುತ್ತೆ, ದೇಹದಲ್ಲಿದ್ದ ದೇಹೋಹಂ ಭಾವ ಕ್ಷಯವಾಗುತ್ತೆ. ನಾನೇ ಈ ದೇಹ ಅನ್ನುವಂಥ ಈ ದೇಹಾತ್ಮ ಬುದ್ಧಿ ಇರ್ತದಲ್ಲ, ಅದು ಆ ಕ್ಷಣದಲ್ಲಿ ಕ್ಷಯವಾಗುತ್ತೆ. ಆ ದೇಹವನ್ನು ಬಿಡುವಾಗ ಅರ್ಥ ಆಗ್ತದಲ್ವ. ಆ ದೇಹವನ್ನು ಬಿಡುವ ಮುಂಚೆಯೇ, ಪ್ರಾಣ ದೇಹದಿಂದ ಹೊರಗೆ ಹೋಗುವ ಮುಂಚೆಯೇ ಈ ದೇಹದ ಸ್ಮರಣೆ ತಪ್ಪಿ ಹೋಗುತ್ತೆ. ಅದರಿಂದಲೇ ಇಲ್ಲಿ ಮುಂದಿನ ದೇಹದ ವಾಸನೆ ಹೋಗುತ್ತೆ. ಎಲ್ಲ ನಮಗೇನೇನು ಭಾವನೆಯಲ್ಲಿ ಯಾವ್ಯಾವ ಕರ್ಮಗಳ ಬಗ್ಗೆ ನಮ್ಗೆ ಆಸಕ್ತಿ ಇತ್ತೋ, ಯಾವ್ಯಾವ ವಿಚಾರಗಳೆಲ್ಲ ಆಸಕ್ತಿ ಇತ್ತೋ ಅದೆಲ್ಲ ಅಲ್ಲೇ ಇರ್ತದೆ. ಆದರೆ ಈ ದೇಹ ಸಂಬಂಧಗಳೆಲ್ಲ ಇಲ್ಲೇ ಮರೆತು ಹೋಗುತ್ತೆ. ಅದರಿಂದ ನಮಗೆ ಪೂರ್ವ ಜನ್ಮದ ಯಾವುದೇ ನೆನಪುಗಳು ಇರೋದಿಲ್ಲ. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಶಾಂತಿದೇವಿ ಕಥೆಯನ್ನು ನೆನಪಿಸಿ ಹೇಳಿದ್ದಾರೆ ಗುರುಗಳು. ಆ ರೀತಿಯಲ್ಲಿ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಅಷ್ಟೇ. ಮತ್ತು ಜ್ಞಾನವನ್ನು ಪಡೆದವರು, ಬೋಧವನ್ನು ಪಡೆದಂಥವರು, ಅವ್ರಿಗೆ ಈ ದೇಹಗಳ ನೆನಪಿರ್ತದೆ. ಮನುಷ್ಯನು ಬೇತಾಳನನ್ನು ಕಂಡನೆಂದು ಭಾವಿಸಿಕೊಂಡಾಗ ಅವನಿಗೆ ಬೇತಾಳ ದರ್ಶನವಾಗುವಂತೆ ತಾನು ಒಂದೇ ಆಗಿದ್ದರೂ ಅನೇಕವೆಂದುಕೊಳ್ಳುವುದರಿಂದ ಅನೇಕನು ಆಗುವನು. ಈಗ ಬೇತಾಳ ಅಂತ ಭೂತ ಇದೆ, ದೆವ್ವ ಇದೆ ಅಂತ ನಾವು ಮನಸ್ಸಿನಲ್ಲಿ ಭಾವನೆಯನ್ನು ತಂದುಕೊಂಡಾಗ ಇದ್ದಕ್ಕಿದ್ದಂತೆ ನಮ್ಮ ದೇಹದಲ್ಲೆಲ್ಲ ಶಕ್ತಿ ಕುಂದು ಹೋಗುತ್ತೆ. ಭಯದಿಂದ ದೇಹ ಎಲ್ಲ ನಡುಕದಿಂದ ಬೆವರು ಬಂದು ಭಯಪಡ್ತಾ ಇರ್ತೀವಿ. ಆಗೇನಾಗುತ್ತೆ, ಏನು ಅಂದ್ಕೊಂಡ್ರೂ ಬೇತಾಳ ದರ್ಶನವೇ ಆಗುತ್ತೆ ನಮಗೆ. ಈ ರೀತಿಯಲ್ಲಿ ಅವನಿಗೆ ಬೇತಾಳ ದರ್ಶನವಾಗುವಂತೆ ತಾನು ಒಂದೇ ಆಗಿದ್ದರೂ ಅನೇಕವೆಂದುಕೊಳ್ಳುವ ಭಾವನೆ ಬಂದ್ಬಿಡ್ತದೆ. ಆಗೇನಾಗುತ್ತೆ, ಅನೇಕನೇ ಆಗ್ತಾನೆ. ಇದು ಅಜ್ಞಾನದ ಫಲವಲ್ಲದೆ ನಿಜವಲ್ಲ ಅಂತೇಳಿ ಗುರುಗಳು ಶಿವನು ಹೇಳ್ತಾ ಇದ್ದಾನೆ. ಅನೇಕತ್ವವು ಇಲ್ಲವೆಂದು ಭಾವಿಸುವುದರಿಂದ ತನ್ನಲ್ಲಿರುವ ಅನೇಕತ್ವ ಭಾವನೆಯು ನಾಶವಾಗುವುದು. ನಾನು ಮಾಡುವವನಲ್ಲವೆಂಬ ಸಂಕಲ್ಪದಿಂದ ಪುರುಷನ ಕರ್ತೃತ್ವವು ನಾಶವಾಗುವುದು. ನಾನು ಮಾಡೋವನು ಅಂತ ದೇಹಾಭಿಮಾನ ಇಟ್ಕೊಂಡು, ಕರ್ತೃತ್ವ ಭಾವನೆ ಇಟ್ಕೊಂಡು ಮಾಡಿದ್ರೆ ಪ್ರಪಂಚ ದೊಡ್ಡದಾಗುತ್ತೆ. ಆದರೆ ಎಲ್ಲವನ್ನು ನಾನು ಮಾಡುವವನಲ್ಲ ಅನ್ನೋ ಭಾವನೆಯನ್ನು ಬಿಟ್ಟಾಗ ಮಾತ್ರ ಪುರುಷನ ಕರ್ತೃತ್ವ ನಾಶವಾಗುತ್ತೆ. ನಿಷ್ಕಾಮ ಕರ್ಮವನ್ನು ಮಾಡಿ ಅಂತ ಹೇಳ್ತಾ ಇರೋದು ಇಲ್ಲಿ.
ಇನ್ನು ಮುಂದುವರೆದು ಶಿವನು ಯಾವ ವಿಚಾರವನ್ನು ತಿಳಿಸ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.